ಚಿತ್ತಾಪುರ ಪಟ್ಟಣದ ವರುಣನಗರದಲ್ಲಿ ನಡೆದ ಶರಣಬಸವೇಶ್ವರ ಜಾತ್ರೆಯ ಅಂಗವಾಗಿ ರಥೋತ್ಸವ ಕಾರ್ಯಕ್ರಮ ಅಪಾರ ಭಕ್ತರ ಸಾನ್ನಿಧ್ಯದಲ್ಲಿ ಅದ್ದೂರಿಯಾಗಿ ಜರುಗಿತು. ಶಿವಶಂಕರ ಮಠದ ಪೀಠಾಧಿಪತಿ ಶಿವಶಂಕರ ಶಿವಾಚಾರ್ಯರ ನೇತೃತ್ವದಲ್ಲಿ ನಡೆದ ಈ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಭಕ್ತಿ ಭಾವದಿಂದ ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಜಾತ್ರೆ ನಿಮಿತ್ತ ಬೆಳಗಿನ ಜಾವದಿಂದಲೇ ದೇವಸ್ಥಾನದಲ್ಲಿ ಧಾರ್ಮಿಕ ಚಟುವಟಿಕೆಗಳು ಆರಂಭಗೊಂಡಿದ್ದವು. ಶರಣಬಸವೇಶ್ವರ ಮೂರ್ತಿಗೆ ವಿವಿಧ ಬಣ್ಣಗಳ ಪುಷ್ಪಗಳಿಂದ ಸುಂದರ ಅಲಂಕಾರ ಮಾಡಲಾಗಿದ್ದು, ಅಭಿಷೇಕ, ಮಹಾಪೂಜೆ ಹಾಗೂ ವಿಶೇಷ ಆರತಿ ಸಂಪ್ರದಾಯಬದ್ಧವಾಗಿ ನೆರವೇರಿದವು. ದೇವಸ್ಥಾನ ಆವರಣವೇ ಪೂಜಾ ಘೋಷಣೆಗಳು, ವೇದ ಮಂತ್ರೋಚ್ಚಾರಗಳಿಂದ ಭಕ್ತಿಮಯ ವಾತಾವರಣದಲ್ಲಿ ಮಿಂಚಿತು. ರಥೋತ್ಸವ ಪ್ರಮುಖ ಆಕರ್ಷಣೆಯಾಗಿದ್ದು, ವಿವಿಧ ಮೆರವಣಿಗೆಗಳು ಭಕ್ತರ ಗಮನ ಸೆಳೆದವು. ಕಂಬಳೇಶ್ವರ ಸಂಸ್ಥಾನ ಮಠದಿಂದ ಕಳಸ ಮೆರವಣಿಗೆ ಭವ್ಯವಾಗಿ ಆರಂಭಗೊಂಡಿದ್ದು, ಓಂಕಾರೇಶ್ವರ ರೇಷ್ಮಾ ಅವರ ಮನೆಯಿಂದ ವಾದ್ಯ ಮೇಳಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಹಾಗೂ ಎಚ್ ರಾಜಶೇಖರ್ ರೆಡ್ಡಿ ಅವರ ಮನೆಯಿಂದ ಕುಂಭ ಮೆರವಣಿಗೆ ನಡೆದವು. ಡೊಳ್ಳು ಭಜಂತ್ರಿ, ನಾದಸ್ವರ ನಾದದೊಂದಿಗೆ ಮೆರವಣಿಗೆಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನಕ್ಕೆ ಆಗಮಿಸಿದವು. ಮೆರವಣಿಗೆಗಳು ದೇವಸ್ಥಾನಕ್ಕೆ ಆಗಮಿಸಿ ನಂತರ ವಿಧಿವಿಧಾನಗಳಂತೆ ರಥಕ್ಕೆ ಕಳಸಾರೋಹಣ ನೆರವೇರಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥವು ಸಾಗುತ್ತಿದ್ದಂತೆ ಭಕ್ತರು ಉತ್ಸಾಹದಿಂದ ಜೈ ಘೋಷಣೆ ಕೂಗಿ ಬಾಳೆಹಣ್ಣು, ನಾಣ್ಯ, ಉತ್ತತ್ತಿ ಎಸೆದು ತಮ್ಮ ಭಕ್ತಿ ಸಮರ್ಪಣೆ ವೇಳೆ ಶರಣಬಸವೇಶ್ವರ ಮಹಾರಾಜ್ಗೆ ಜೈ ಎಂದು ಘೋಷಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಕಂಬಳೇಶ್ವರ ಮಠದ ಸೋಮಶೇಖರ್ ಶಿವಾಚಾರ್ಯ, ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ವಿಜಯ್ ಕುಮಾರ್ ದೇಶ್ಮುಖ್, ಅಖಿಲ ಭಾರತ ವೀರಶೈವ ಸಮಾಜ ಅಧ್ಯಕ್ಷ ನಾಗರಾಜ್ ಪಂಕಲ್ಗಿ ಹಾಗೂ ವಿವಿಧ ಮುಖಂಡರು, ಗಣ್ಯರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಮಾಜ ಮುಖಂಡರು ಸಹಭಾಗಿಯಾಗಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ಕೈಜೋಡಿಸಿದರು. ಸುವರ್ಣ ಮಹೋತ್ಸವದ ಅಂಗವಾಗಿ ವಿಶ್ವರಾಧ್ಯ ಪುರಾಣ ಕಾರ್ಯಕ್ರಮ ಶಿವಶಂಕರ ಮಠದ ಪೀಠಾಧಿಪತಿ ಶಿವಶಂಕರ್ ಶಿವಾಚಾರ್ಯರು, ಪಟ್ಟಾಧಿಕಾರಿ ಸುವರ್ಣ, ಶರಣಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮತ್ತು ಸೇವಾ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಸದ್ಗುರು ಶಿವರಾಧ್ಯರ ಪುರಾಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಥೋತ್ಸವ ಬಳಿಕ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪುರಾಣ ಪ್ರವಚನಗಳು, ಭಜನೆಗಳು ಹಾಗೂ ಆಧ್ಯಾತ್ಮಿಕ ಉಪನ್ಯಾಸಗಳು ನಡೆದವು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪುರಾಣ ಶ್ರವಣ ಮಾಡಿದ್ದು, ಕಾರ್ಯಕ್ರಮ ಭಕ್ತಿಭಾವ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಸದ್ಗುರು ವಿಶ್ವರಾಧ್ಯ ರಥೋತ್ಸವವು ಹಿಂದಿರುಗುವವರೆಗೂ ಕೂಡ ತಾವು ಅಡ್ಡಲಾಗಿ ಹೋಗದೆ ಈ ಒಂದು ಭವ್ಯ ರಥೋತ್ಸವ